ಹೇ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊಂತೀವಿ. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಲಿಟಲ್ ಸ್ವರ್ಗ. ಇವತ್ತಿನ ವ್ಲಾಗ್ ಬಂದು ಒಂದು ಬ್ರೇಕ್ಫಾಸ್ಟ್ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ. ತುಂಬ ಇನ್ಸ್ಟಾಗ್ರಾಮಲ್ಲಿ ಅದ್ರ ಬಗ್ಗೆ ಕೇಳಿದ್ದೀನಿ, ನೋಡೋಣ ಅಂದ್ಬಿಟ್ಟು ಬೆಳಗ್ಗೆನೇ ಎದ್ದು ಅತ್ತೆಗೆ ತಿಂಡಿ ಹಾಕ್ಕೊಟ್ಟು ನಾವು 3 ಜನ ಹೋಗ್ತಾ ಇದ್ದೀವಿ. ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಅಲ್ಲಿ ಏನದು ಆಫರ್ ಅಂತ ನಾನು ನಿಮಗೆ ತೋರಿಸ್ತೀನಿ. ಯಲಹಂಕದಲ್ಲಿದೆ. ಇಷ್ಟ ಆದರೆ ನೀವು ಒಂದ್ಸಲ ವಿಸಿಟ್ ಮಾಡಿ. ಕೆಲವಲ್ಲ ಒಂದೇ ಆಫರು, ಬಟ್ ಅದು ಎಕ್ಸೈಟಿಂಗ್ ಆಗಿದೆ. ಸುಮಾರು ಜನಕ್ಕೆ ತುಂಬ ವೈರಲ್ ಆಗಿದೆ ಇನ್ಸ್ಟಾಗ್ರಾಮಲ್ಲಿ. ನೋಡೋಣ ಅದೇನು ಆಫರು, ಏನು, ಹೇಗೆ, ಟೇಸ್ಟ್ ಹೇಗಿರುತ್ತೆ ಅಂತ. ಮತ್ತು ಅವರಪ್ಪ ಕಟಿಂಗ್ ಮಾಡಿಸ್ಕೋಬೇಕು, ನನಗೆ ಕೆಲವು ಕೊರಿಯರ್ ಮಾಡೋದಿದೆ. ಸೊ ಬನ್ನಿ, ಲೆಟ್ಸ್ ಗೋ. ಇವಳಿಗೆ ಬ್ರೇಕ್ಫಾಸ್ಟ್ ತೊಗೊಂಡಿದ್ದೀನಿ, ಯಾಕಂದ್ರೆ ಇವಳು ಆಚೆ ತಿನ್ನಲ್ಲ ಫ್ರೆಂಡ್ಸ್. ಇವಳು ಇಲ್ಲೇ ಮುಗಿಸ್ತಾ ಇದ್ದಾಳೆ. ಚಲ್ ಮಗಳೇ ಕೂಚ. ನಾವು ಹೋಗ್ತಾ ಇದ್ದೀವಿ ನಮ್ಮ ಕರಿಯ ಜೊತೆ. ಚಲ ಕೊಡಿ. ಹಿಂದೆ ಬೇಡಮ್ಮ, ಮುಂದೆ ಕೂಚ. ಬೇಗ ಎಳಿಬೇಕಲ್ಲ, ಹತ್ತು ಬೇಗ. ಇವಳು ಹಿಂದೆ ಕೂತ್ಕೋಬೇಕಂತೆ. ಇರು, ಹೋಗು. ಇದು ಅಪ್ಪದ ಮಿನಿ ಆಫೀಸ್ ಇದು ಅಲ್ಲಮ್ಮ. ಕ್ರೌಡ್ ನೋಡಿ ಹೇಗಿದೆ ಅಂತ. ಫುಲ್ ಜಾಸ್ತಿ ಕ್ರೌಡ್ ಇದೆ. ಇಡ್ಲಿ ಬಂದಿದೆ ಸಿಹಿಗೆ. ಆದರೆ ಸಿಹಿ ಮನೆ ಊಟನೇ ತಿನ್ಬೇಕಂತ. ಇದನ್ನ ನಾವೇ ತಿನ್ನೋಣ. ತುಂಬ ಹೊತ್ತಾಯ್ತು ಅಲ್ಲಿ ನಿಂತ್ಕೊಂಡು. ಯಾರು ಕೊಡ್ತಾರೆ ಯಾರಿಗೆ ಬಿಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ನೋಡೋಣ ಫುಡ್ ಅಟ್ಲೀಸ್ಟ್ ಚೆನ್ನಾಗಿದೆ ಅಂತ. ಫಸ್ಟ್ ಟೈಮ್ ಬಂದಿದ್ದೀವಿ ಇಲ್ಲಿಗೆ. ಇವಾಗ ಸಿಕ್ಕಿದೆ ಅನಿಸುತ್ತೆ. ಈ ಕಡೆ ಕರೀತಾರೆ, ಆ ಕಡೆ ಕರೀತಾರೆ. ಯಪ್ಪ, ಪೂರಿ ಬಂತು. ಆಫ್ಟರ್ ಅ ಲಾಂಗ್ ವೆಯ್ಟ್ ಪೂರಿ ಬಂದಿದೆ. ಇವಳಿಗೆ ಅಂತ ಇಡ್ಲಿ ತರಿಸಿದ್ರು. ಇಡ್ಲಿ, ಮಸಾಲೆ ದೋಸೆ, ಆಲ್ಸೋ ಕೇಮ್ ಇಲ್ಲ. ಸೊ ಇವಳಿಗೆ ಇಡ್ಲಿ ಔಟ್ ಸೈಡ್ ಫುಡ್ ಅಂತೆ. ಆದರೆ ಪೂರಿ ನೋಡಿದ ತಕ್ಷಣ ಪೂರಿ ಅಂತೆ. ತುಂಬ ಕ್ರಿಸ್ಪಿಯಾಗಿದೆ. ತುಪ್ಪ ನೋಡ್ಬೋದು ನೀವು. ನಾನು ಸಿಹಿ ಪೋಸ್ಟ್ ಆಫೀಸಿಗೆ ಬಂದಿದ್ದೀವಿ. CRPF ಪೋಸ್ಟ್ ಆಫೀಸು. ನನಗೆ ಕೆಲವು ಪಾರ್ಸಲ್ ಮಾಡಬೇಕಾಗಿತ್ತು ಪ್ಯಾಕೇಜ್ನ. ಹೇರ್ ಬ್ಯಾಂಡ್ಸ್ದು ಮೈ ಫಸ್ಟ್ ಪ್ಯಾಕೇಜ್. ಡೈರೆಕ್ಟ್ ಬಂದು ತೊಗೊಂಡಿರೋದಿದೆ, ಬಟ್ ಪಾರ್ಸಲ್ ಮಾಡ್ತಾ ಇರೋದು, ಕೊರಿಯರ್ ಮಾಡ್ತಾ ಇರೋದು ಫಸ್ಟ್ ಟೈಮ್. ಫೈನಲಿ ಸಿಹಿಗೆ ವೆನಿಲಾ ಕೋನ್, 4 ಗ್ರೀನ್ ನಂದಿನಿ, 1/2 ಲೀಟರ್ ಮೊಸರು. ಗ್ರೀನು. ಮೊಸರು 1/2. ಸೊ ಕೊರಿಯರ್ ಮಾಡೋಕ್ಕೆ ಇನ್ನೊಂದು 5 ನಿಮಿಷ ಬೇಕು ಅಂತ ಅಂದರು. ಸೊ ಅದಕ್ಕೆ ಸಿಹಿ ಐಸ್ ಕ್ರೀಮ್ ತೊಗೊಂಡಿದ್ದಾಳೆ, ಕೂತ್ಕೊಂಡು ತಿಂತಾ ಇದ್ದಾಳೆ. ನಾನು ನಿಮಗೆ ಅಲ್ಲಿ ತಿಂದಿದ್ದು ಫುಡ್ ಬಗ್ಗೆ ರಿವ್ಯೂ ಹೇಳ್ತೀನಿ. ಅದೊಂದು ಆಫರ್ ನಡೀತಾ ಇದೆ, 49 ಆ್ಯಂಡ್ 59 ಎರಡದು ಮಿನಿ ಮೀಲ್ಸ್. ಅದರಲ್ಲಿ ಸುಮಾರು ಥಿಂಗ್ಸ್ ಇರುತ್ತೆ. ದೋಸೆ, ಇಡ್ಲಿ, ಉಪ್ಪಿಟ್ಟು, ಅದೇನು ಒಂಥರ ಮಿನಿ ಮೀಲ್ಸ್ ಥರ. ಅದು ಆಫರು ತುಂಬ ಓಡಾಡ್ತಾ ಇದೆ ಇನ್ಸ್ಟಾಗ್ರಾಮಲ್ಲಿ. ಸೊ ನಾವು ಹೋದ್ವಿ ನೋಡೋಣ ಅಂತ. ಬಟ್ ಅದು ಮಂಡೇ ಟು ಫ್ರೈಡೇ 6 AM to 9 AM ಮಾತ್ರ. ಸೊ ನಾವು ಆಲ್ಮೋಸ್ಟ್ 9:30, 10 ಹೋಗಿದ್ದು. ನಮಗೆ ಸಿಗಲಿಲ್ಲ. ಬಟ್ ಟೇಸ್ಟ್ ಹೇಗಿದೆ
ಚೆನ್ನಾಗಿದೆ ಅಂತ ಹಾಗೆ ಕೊಟ್ಟು ತೊಗೊಂಡ್ವಿ. ಟೇಸ್ಟು ಚೆನ್ನಾಗಿತ್ತು. ಲಾಸ್ಟ್ ಬೈಟ್ ದೋಸೆ ತಿನ್ನೋವರೆಗೂ ಅದು ಕ್ರಿಸ್ಪಿಯಾಗೇ ಇತ್ತು. ನಿಜ ತುಪ್ಪ ಒಳ್ಳೆ ಕ್ವಾಂಟಿಟಿಲಿತ್ತು. ಬಟ್ ದೋಸೆ ಸೈಜ್ ನನಗೆ ವರ್ತ್ ಅನಿಸಿಲ್ಲ ಅಷ್ಟೇ. ಪ್ರೈಸ್ ಎಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವೆ. ಒಂದು ದೋಸೆಗೆ ಇಷ್ಟೆಲ್ಲ ಕೊಡಬೇಕಾ ಅನಿಸುತ್ತೆ. ನಾವು ತೊಗೊಂಡಿದ್ದು ಮಸಾಲ ದೋಸೆ, ಪೂರಿ ಮತ್ತು ಸಿಹಿಗಿಡ್ಲಿ. ಬಟ್ ಸಿಹಿ ತಿನ್ನಲಿಲ್ಲ, ನಾವೇ ತಿಂದ್ವಿ. ಚೆನ್ನಾಗಿತ್ತು ಟೇಸ್ಟು. ನಾನು ಲೊಕೇಶನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಷ್ಟ ಆಗಿದೆ ನೀವು ಹೋಗಿ ಚೆಕ್ಔಟ್ ಮಾಡಿ. ಟೇಸ್ಟ್ ಚೆನ್ನಾಗಿತ್ತು, ಬಟ್ ಪ್ರೈಸ್ ತುಂಬ ಜಾಸ್ತಿ ಅನಿಸುತ್ತೆ. ರಶ್ ಅಂದರೆ ರಶ್ಶು. ಪೇಷನ್ಸ್ ಇರೋರು ಆರಾಮಾಗಿ ಹೋಗಿ ತಿನ್ಬೋದು. ಸೊ ಹೋದ ತಕ್ಷಣ ಜಾಗ ಸಿಗಲ್ಲ. ತುಂಬ ಚಿಕ್ಕ ಪ್ಲೇಸು, ದೊಡ್ಡ ಜಾಗ ಏನಲ್ಲ, ತುಂಬ ಚಿಕ್ಕ ಪ್ಲೇಸು. ಸೆಲ್ಫ್ ಸರ್ವಿಸು. ನೀವೇ ಹೋಗಿ ಲೈನಲ್ಲಿ ನಿಂತ್ಕೊಂಡು ತೊಗೋಬೇಕು. ಯಾರಿಗೆ ಫಸ್ಟ್ ಕೊಡ್ತಾರೆ, ಯಾರಿಗೆ ಸೆಕೆಂಡ್ ಕೊಡ್ತಾರೆ, ಯಾರು ಫಸ್ಟ್ ಬಂದು ಏನೂ ಐಡಿಯಾ ಇರಲ್ಲ. ಸುಮಾರು ಜಗಳಗಳಾಗುತ್ತೆ. ಏನಂದರೆ ಟೇಸ್ಟ್ ಚೆನ್ನಾಗಿದೆ. ಕೂತ್ಕೊಳ್ಳೋಕ್ಕೂ ಜಾಗ ಸಿಗಲ್ಲ. ಕೆಲವರು ಹೋಗಿ ಪಟ್ಟಂತ ಸೀಟ್ ಹಿಡ್ಕೊಂಡು ಕೂತ್ಕೋಬೇಕು, ಇಲ್ಲ ಇನ್ನು ಒಬ್ಬರು ಮುಗಿಸೋವರೆಗೂ ನಿಂತ್ಕೊಂಡು ಜಾಗಕ್ಕೋಸ್ಕರ ವೆಯ್ಟ್ ಮಾಡಬೇಕು. ಆಮೇಲೆ ಒಬ್ಬರು ಹೋಗಿ ಫುಡನ್ನು ತೊಗೊಬರ್ಬೇಕು. ಸೊ ಜಾಗ ಇಲ್ಲ, ತುಂಬಾ ರಶ್ಶು. ಕೂತ್ಕೊಂಡಿದ್ರು ಪಕ್ಕದಲ್ಲಿ ಓಡಾಡ್ತಿರ್ತಾರೆ, ಅಷ್ಟು ಜಾಗ ಇಲ್ಲ. ತುಂಬ ರಶ್ಶೆಲ್ಲ ಗೊತ್ತಾಗುತ್ತೆ ನಿಮಗೆ. ಅದು ಚೆನ್ನಾಗಿದೆ, ಟೇಸ್ಟಿಯಾಗಿರುತ್ತೆ ಅಲ್ಲಿ ಫುಡ್ ಅಂತ. ಇಷ್ಟು ನಮ್ಮ ಫುಡ್ನ ರಿವ್ಯೂ ಇವತ್ತು. ಬ್ಯಾಂಗ್ಳೂರ್ ಕೆಫೆ ಅಂತ ಪ್ಲೇಸ್ ಹೆಸರು ನಾನು ಹಾಕ್ತೀನಿ, ನೋಡಿ ಡಿಸ್ಕ್ರಿಪ್ಷನಲ್ಲಿ. ಟೇಸ್ಟ್ ಮಾತ್ರ ನಿಜವಾಗ್ಲೂ ಚೆನ್ನಾಗಿತ್ತು. ಕೆಲವು ಕಡೆ ದೋಸೆ ಎಲ್ಲ ತಿನ್ನೋ ಅಷ್ಟರಲ್ಲಿ ಲಾಸ್ಟ್ ಮೆತ್ತಗಾಗ್ಬಿಡುತ್ತೆ. ಇದು ಲಾಸ್ಟ್ ಬೈಟ್ವರೆಗೂ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿತ್ತು. ಚೆನ್ನಾಗಿತ್ತು ಒಟ್ಟಿನಲ್ಲಿ ಎಕ್ಸ್ಪೀರಿಯೆನ್ಸು. ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಚೆಕ್ಔಟ್ ಮಾಡಿ. ಯಲಹಂಕ ಇನ್ ಆ್ಯಂಡ್ ಅರೌಂಡ್ ಇರೋರು ಹೋಗಿ ಒಂದ್ಸಲ ವಿಸಿಟ್ ಮಾಡ್ಬೋದು. ಚಕ್ಕರೆ ನನ್ನ ಮುತ್ತಿ ಚಕ್ಕರೆ ಪೋಸ್ಟ್ ಮಾಡಿ ಆಯಿತು ನಮ್ಮ ಕೊರಿಯರ್ನ. ಇನ್ನು ಯಾರಿಗೆಲ್ಲ ಗೊತ್ತಿಲ್ಲ, ನಾವು ಸಿಹಿ ಕ್ರಿಯೇಷನ್ಸ್ ಅಂತ ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಅದರಲ್ಲಿ ನನ್ನ ಮಗಳದು ಹೇರ್ ಬೋ ಪಿಕ್ಚರ್ ಇದೆ. ಅದು ನಮ್ಮದು ಪೇಜು. ನಾವು ಸ್ಮಾಲಾಗಿ ಅಮ್ಮ ಮಗಳ ಮನೇಲಿ ಹೇರ್ ಆಕ್ಸೆಸರೀಸ್ದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ. ಲಿಮಿಟೆಡ್ ಕಲೆಕ್ಷನ್ನು, ಬಿಕಾಸ್ ಅದು ಹ್ಯಾಂಡ್ ಮೇಡು, ನಾವೇ ಮನೇಲಿ ಮಾಡೋದು. ಸೊ ತುಂಬ ಲಿಮಿಟೆಡ್ ಇರುತ್ತೆ. ಹೋಗಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಇಷ್ಟ ಆಗಿದ್ದರೆ ಡೂ ಪ್ಲೇಸ್ ಯುವರ್ ಆರ್ಡರ್. DM ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜಿಗೆ. ಆರ್ಡರ್ನ ಕಲೆಕ್ಟ್ ಮಾಡ್ಕೊತೀವಿ. ಸಪೋರ್ಟ್ ಮಾಡಿ ಈ ಒಂದು ಸ್ಮಾಲ್ ಬಿಸ್ನೆಸ್ಸಿಗೆ. ಬಿಕಾಸ್ ನನಗೆ ಬೇರೆ ಕಡೆ ಏನಂತಾರೆ 9 to 5 ಇಲ್ಲ ಪಾರ್ಟ್ ಟೈಮ್ ಇಷ್ಟ ಇಲ್ಲ. ನನ್ನ ಕಾನ್ಸಂಟ್ರೇಷನ್ ಸಿಹಿದೊಂದು ಬೇಸ್ ಚೆನ್ನಾಗಿ ಆಗೋವರೆಗೂ ಅವಳ ಮೇಲೆ ಇರಬೇಕು ಅಂತ. ಎಷ್ಟು ಕಷ್ಟಪಟ್ಟು ಹುಟ್ಟಿಸಿರ್ತೀವಿ, ಬೆಳೆಸ್ತೀವಿ. ನನಗೆ ಈ ಬೇಸು ಒಂದು ಸ್ವಲ್ಪ ದೊಡ್ಡವರಾಗೋವರೆಗೂ ತುಂಬ ಇಂಪಾರ್ಟೆಂಟ್. ಸೊ ಅವಳನ್ನ ಬಿಟ್ಟು ನನಗೆ ಕಾನ್ಸಂಟ್ರೇಷನ್ ಚೇಂಜ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಹೋಪ್ ಈ ಬಿಸ್ನೆಸ್ ಚೆನ್ನಾಗಾಗುತ್ತೆ ಅಂತ. ಸ್ಲೋಲಿ ಗ್ರೋ ಆಗಲಿ, ಪರವಾಗಿಲ್ಲ. ಸೊ ಹೋಗಿ ಫಾಲೋ ಮಾಡಿ. ಇಷ್ಟ ಆದರೆ ಆರ್ಡರ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ನೋಡಿ ನಮ್ಮ ಕ್ಯಾಂಪಸ್, ಓ ಮೈ ಗಾಡ್, ಹೆವೆನ್ ಥರ. ಎಲ್ಲಿ ನೋಡಿದ್ರು ಗಿಡ ಮರ. ಬೆಂಗಳೂರಲ್ಲಿ ಇದ್ದೀವಿ ಅಂತ ಅನಿಸೋದೇ ಇಲ್ಲ. ಇಲ್ಲಿ ನೋಡಿ ನಮ್ಮ ಕರಿಯ ನಿಂತಿದ್ದಾನೆ, ಅವರಪ್ಪ ಕಟಿಂಗ್ ಮಾಡಿಸ್ತಾ ಇದ್ದಾರೆ, ತೋರಿಸ್ತೀನಿ. ಇಲ್ಲಿ ಅಂಕಲ್ ಮಾಡೋದು ತುಂಬ ಚೆನ್ನಾಗಿ ಇಷ್ಟ ಆಗಿದೆ ಅವ್ರಿಗೆ. ಮತ್ತೆ ಇಲ್ಲೇ ಬರ್ತಾ ಇದ್ದಾರೆ ಇವಾಗ. ಮುಂಚೆ ಅಲ್ಲಿತ್ತು ಲೈನಿಗೆ, ಇವಾಗ ಇಲ್ಲಿದೆ. ಒಂದು ಕಡೆ ಪಾಟ್ರಿ ಶಾಪು, ಒಂದು ಕಡೆ ಕಾಬ್ಲರು, ಒಂದು ಕಡೆ ಬಾರ್ಬರು, ಈ ಥರ ಶಾಪ್ಸ್ ಇರುತ್ತೆ ಇಲ್ಲಿ. ತೋರಿಸ್ತೀನಿ ಬನ್ನಿ ಒಳಗೆ ಹೇಗಿರುತ್ತೆ ಅಂತ. ನೋಡಿ ನಮ್ಮ ಕರಿಯಲ್ಲಿ ನಿಂತಿದ್ದಾನೆ. ನೋಡಿ ಮೇಲೆ ಹತ್ತು ಕುತ್ಕೊಂಡ್ಬಿಟ್ಟಿದ್ದಾಳೆ ಅಮ್ಮ. ಪಪ್ಪಗೆ ವೆಯ್ಟ್ ಮಾಡ್ತಾ ಅವಳೆ. ಸಿಹಿ ಅಲ್ಲ, ಏನು ಮಾಡಿ ಫ್ರೆಂಡು ಇನ್ನೂ ಲೇಟ್ ಸಿಹಿಗೆ ಸ್ಕೂಲ್. ಪಪ್ಪ ಎಲ್ಲೋಯ್ತು? ಏನು ಮಾಡಿಸ್ಕೊಂತೈತೆ? ಕಟಿಂಗ್. ಸಿಹಿಗೆ ಗುಂಡೋಡ್ಸೋಣ ಅಂತ ಇದ್ದೀವಿ ಗೈಸ್. ಬೋರ್ಡ್ ಮಾಡ್ಸೋಣ ಅಂತ. ಇಲ್ಲ ಗೈಸ್, ಸಿಹಿಗೆ ಎಷ್ಟು ಕ್ಯೂಟ್ ಹೇರ್ಸ್ ಇದೆ. ಬಟರ್ಫ್ಲೈಸ್ನೆಲ್ಲ ನೋಡೋದು ಯಾವ ಕಾಲ ಆಯಿತು ಅನಿಸ್ಬಿಡುತ್ತೆ ಗೈಸ್. ನಮ್ಮ ಟೈಮಲ್ಲೆಲ್ಲ ಹೈ
ಎಲ್ಲೇ ಕಾಣಿಸ್ತಾನಿಲ್ಲ. ಎಷ್ಟು ಬಟರ್ಫ್ಲೈಸ್ ಇತ್ತು ನಮ್ಮ ಟೈಮಲ್ಲಿ. ಅದೇನೋ ಹಿಡಿದ್ಬಿಟ್ಟು ಮದುವೆ ಎಲ್ಲ ಮಾಡಿಸ್ತಾ ಇದ್ವಿ. ಮದುವೆ ಮಾಡಿಸ್ತಾ ಇದ್ವಿ, ಫ್ರೆಂಡ್ಸ್ ಆಟ ಆಡಿಸ್ತಾ ಇದ್ವಿ. ಬಟರ್ಫ್ಲೈಸ್ ನೋಡೋದೇ ಕಷ್ಟ ಆಗಿದೆ. CRPFಗೆ ಬಂದರೆ ಬಟರ್ಫ್ಲೈ ನೋಡ್ತೀವಿ. ಯಾಕಂದರೆ ನೋಡಿ ಎಷ್ಟು ಚೆನ್ನಾಗಿದೆ. ಅದಕ್ಕೆ ಬಟರ್ಫ್ಲೈ ಇಲ್ಲಿದೆ. ಇದನ್ನು ಬಿಟ್ಟು ಆಚೆ ಗೇಟಿಂದ ಆಚೆ ಹೋಗ್ತಿದ್ದಂಗೆ ಕಾರ್ಪೊರೇಟ್ ವರ್ಲ್ಡ್, ಬರೀ ಬಿಲ್ಡಿಂಗ್, ರೋಡ್ ಇದಿರುತ್ತಲ್ವಾ. ಅದಕ್ಕೇ ಬಟರ್ಫ್ಲೈಸ್ ಕಾಣಲ್ಲ. ಸಿಹಿ ಯಾರನ್ನೋ ಮಿಸ್ ಮಾಡ್ಕೊತಾಳೆ ಕ್ಯಾಂಪಸಲ್ಲಿ. ಯಾರಮ್ಮ? प्रिया देख बे तुझे ही बुला रही है, मिस कर रही है तेरे को. कैंपस आते बोल रही है प्रिया का है. प्रिया क्या बोल रहा है? लॉन्ग हेयर्स लड़की करके बोल रही है. ಆಮೇಲೆ ಅಷ್ಟೇ. ಲಿಸ್ಟ್ ಫಸ್ಟ್ ಲಿಸ್ಟ್ ನೋಡಿ. ಕಟಿಂಗ್ ಮಾಡಿಸ್ಕೊಂಡು ಬಂದಿದ್ದಾರೆ. ಓಪನ್ ಇಲ್ಲ ಬಾ. ಫೈನಲಿ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಅಪ್ಪ ಮಗಳು ಮುಂದೆ ಕೂತ್ಕೊಂಡಿದ್ದಾರೆ. ಪಿಂಚು ಬರ್ತಾವಳೆ ಹೇಳ್ತೀನಿ. ಸಿಹಿ ನನ್ನ ಹಿಂದಕ್ಕೆ ಹಾಕ್ಬಿಟ್ಟವಳೆ. ಈರುಳ್ಳಿ ತಗೋಬೇಕು. ಇಲ್ಲ ಅಲ್ಲ ಅಲ್ಲೇ ಸೀನ ಮಲಗಿಸಾಯಿತು. ಸೀನ ಮಲಗಿಸಿ ನಾನು ಮಾತ್ರ ಮೊನ್ನೆ ನಿಜ ಸಖತ್ತಾಗಿರೋದು ಬಿರಿಯಾನಿ ಮಾಡಿದ್ರು. ಅಂಬೂರ್ ಬಿರಿಯಾನಿ ಸಖತ್ತಾಗಿತ್ತು. ಟಾಪ್ ಮೋಸ್ಟ್ 7 ಸ್ಟಾರ್ ಹೋಟೆಲ್ ಅಷ್ಟು ಟೇಸ್ಟಿಯಾಗಿ ಮಾಡಲ್ಲ, ಅಷ್ಟು ಸಖತ್ತಾಗಿತ್ತು. ಸೊ ಇವತ್ತು ಮಶ್ರೂಮ್ ಹಾಕ್ಸಿ ಅವ್ರ ಕೈಯಲ್ಲಿ ವೆಜ್ ಥರ ಮಾಡ್ಸೋಣ ಅಂತ. ಅದಕ್ಕೆ ಐಟಮ್ಸ್ ಹೇಳಿದ್ರು. ಹೋಗಿ ನೋಡಿ, ಪುದೀನ, ಕೊತ್ತಂಬರಿ, ಅದು ಇದು ಅದ್ರ ಮೇಲೆ ತೊಗೊಂಡು ಬಂದೆ. ನಾನು ಸೀನ್ ಮಲಗಿಸಿದ್ದೀನಿ. ಅದಕ್ಕೆ ಇವಾಗೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ. ಇದು ಸಬ್ಬಕ್ಕಿ ಪಾಯಸ. ಮಶ್ರೂಮ್ ಬಿರಿಯಾನಿ ರೆಡಿ. ಕೊಡು ಪಾಪ. ಪಾಪ ಹ್ಞೂ ಬೇಡ ಬೇಡ ಬಿಡೆ ಬಿಡೆ ಆಯ್ತು. ನೀನು ಆರ್ಡರ್ ಮಾಡ್ತೀನಿ. ನೀನು ಅಂತ ನನಗೆ ಆರ್ಡರ್ ಮಾಡ್ತೆ. ನೀನು ಚಿಮ್ಮಿ ನೀನು ನನಗೆ ಆರ್ಡರ್ ಮಾಡ್ತೀಯ. ನೀನು ನನಗೆ ಆನ್ ಆಗುತ್ತೆ. ಬಂದಿಲ್ಲ. ಸರಿ ವಿಡಿಯೋ ಮಾಡೆ. ನೀನು ಬರ್ತಿಲ್ಲ. ನೀನು ವಿಡಿಯೋ ಮಾಡಿ ಸರಿಯಾಗಿ.
ನಿಂದೆ ಬರ್ತಿರ್ತಲ್ಲ ಲೂಸು. ಸೋಳಿ ಮಾಡು ಈಗ ಸೋಳಿ ಹೇ ಗಾಯ್ಸ್, ಸೊ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ, ಏನೆಲ್ಲ ಆಯಿತು, ನಾವೆಲ್ಲಿಗೂ ಹೋದ್ವಿ, ಏನು ತಿಂದ್ವಿ ಎಲ್ಲ ನೋಡಿದ್ವಿ. ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಏನಾದರೂ ನಿಮ್ಮ ಸಜೆಷನ್ಸ್ ಇತ್ತು ಅಂದರೆ ಪ್ಲೀಸ್ ನಿಮ್ಮ ಸಜೆಷನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನಾದರೂ ಪರ್ಟಿಕ್ಯುಲರ್ ವ್ಲಾಗ್ ಬಂದಿತ್ತು ಅಂದರೆ, ಬೇಕಾಗಿತ್ತು ಅಂದರೆ ಅದನ್ನು ತಿಳಿಸಿ, ನಾವು ಅದೇ ವ್ಲಾಗ್ನ ಮಾಡೋದಕ್ಕೆ ಟ್ರೈ ಮಾಡ್ತೀವಿ, ಪಕ್ಕಾ ಮಾಡ್ತೀವಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮಗೆ ಇನ್ನೂ ಹೆಚ್ಚು ಸಿಕ್ದಂಗೆ ಆಗುತ್ತೆ. ಆದಷ್ಟು ಬೇಗ ಇನ್ನೊಂದು ಮತ್ತೊಂದು ವ್ಲಾಗು ಸಖತ್ತಾಗಿರೋ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಬಾಯ್ ಗೈಸ್, ಬಾಯ್. ಲವ್ ಯು ಆಲ್.